अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಆಧಾರವಿಟ್ಟುಕೊಂಡು ನಡೆದು ಬಂದಂಥ ಆಧ್ಯಾತ್ಮ ವಿಚಾರದಲ್ಲಿ ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದ ಸಾಂಖ್ಯ ಯೋಗದ 53ನೇ ಶ್ಲೋಕ ಇರಬೇಕಲ್ಲ, 55 ಇಲ್ಲ 53ನೇ ಶ್ಲೋಕ. ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತ ಉಪದೇಶವನ್ನು ಮಾಡ್ತಾ ಮಾಡ್ತಾ ಮುಂದಿನ ವಿಚಾರವನ್ನು ಹೀಗೆ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಂವಾದೌ ಅಚಲ ಬುದ್ಧಿ ತದಯೋಗಂ ಅವ್ಯಾಪ್ಯಸಿ ಅಂತ ಇಲ್ಲಿಗೆ ಹಾಗೆ ನಾವು ಅನೇಕ ಬಗೆಯ ಸಿದ್ಧಾಂತಗಳನ್ನು ಕೇಳಿ ನಮ್ಮ ಬುದ್ಧಿ ಯಾಕೆ ವಿಚಲಿತವಾಗಿದೆ ಅಂದರೆ, ಚಂಚಲವಾಗಿದೆ ಅಂದರೆ, ಅನೇಕ ಸಿದ್ಧಾಂತಗಳನ್ನು ಕೇಳ್ತೇವೆ ನಾವು, ಯಾವುದೂ ಬಿಡೋದಿಲ್ಲ. ಇಲ್ಲಿ ಚಾರ್ವಾಕರಿಂದ ಪ್ರಾರಂಭವಾಗಿ ಅನೇಕ ಮತವಾದಿಗಳು ತಮ್ಮದೇ ಆದಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥದ್ದು ಭಾರತ ದೇಶದ ಹಿಂದಿನ ಋಷಿ ಮುನಿಗಳ ಒಂದು ವಿಚಾರ. ಆದರೆ ನಿನ್ನ ಬುದ್ಧಿ ಯಾವಾಗ ನಮ್ಮೆಷ್ಟು ಬೇಕಾದ ಸಿದ್ಧಾಂತವನ್ನು ಕೇಳ್ತೀವಿ, ಇಲ್ಲ ಅಂತಲ್ಲ, ನಮ್ಮ ಬುದ್ಧಿ ಐಹಿಕವಾದ ಅಸತ್ಯವಾದ
ಲೌಕಿಕ ವಿಷಯಗಳಲ್ಲಿ ಬುದ್ಧಿ ಪ್ರವೇಶವಾಗಿಯೇ ನಮ್ಮ ಮನಸ್ಸು ಬಹಳ ಚಂಚಲಾಗಿದೆ. ಮನಸ್ಸಿಗೆ ಯಾಕೆ ಚಂಚಲಾಗಿದೆ? ಮನಸ್ಸಿಗೆ ಮುಖ್ಯವಾಗಿ ಬೇಕಾಗಿರುವುದು ಶಾಂತಿ, ಸುಖ, ನೆಮ್ಮದಿ ಅಥವಾ ಆನಂದ. ಆ ಆನಂದಕ್ಕಾಗಿ ಮನಸ್ಸು ಜನ್ಮ ಜನ್ಮಾಂತರದಿಂದ ಎಷ್ಟು ಜನ್ಮದಲ್ಲಿ ಹುಟ್ಟಿ ಬಂದಿವಿ ಅಷ್ಟೂ ಜನ್ಮದಲ್ಲಿ ಮನಸ್ಸು ಆನಂದವೇ ಬಯಸುತ್ತದೆ ವಿನಃ ಮತ್ತೊಂದು ಅಪೇಕ್ಷೆ ಮಾಡುವುದಿಲ್ಲ. ಹಿಂದಿನ ಜನ್ಮದಲ್ಲಿ ಅದಕ್ಕೆ ಆನಂದ ಬೇಕಾಗಿದೆ, ಹಿಂದಿನ ಜನ್ಮದಲ್ಲಿ ಆನಂದಕ್ಕಾಗಿ, ಈ ಜನ್ಮಕ್ಕ ಆನಂದಕ್ಕಾಗಿ, ಮುಂದೆ ಎಷ್ಟು ಜನ್ಮ ಹುಟ್ಟಿ ಬಂದರೂ ಕೂಡ ಅದರ ಅಪೇಕ್ಷೆ ಏನಾದ ಆನಂದವನ್ನು ಪಡಿಬೇಕು, ಆನಂದದಲ್ಲಿ ನಾವು ಮುಣಗಬೇಕು ಅಂತ. ಆದರೆ ಇಷ್ಟು ದೇಹಗಳು ಹುಟ್ಟಿ ಅಷ್ಟು ದೇಹದ ಆಯುಷ್ಯವನ್ನು ಕಳೆದು ಅಷ್ಟು ವರ್ಷಗಳ ಅಪೇಕ್ಷೆಯನ್ನು ಮಾಡಿದರೂ ಕೂಡ ಮನಸ್ಸಿಗೆ ಸಮಾಧಾನ ಯಾಕಾಗಿಲ್ಲಂದ್ರೆ ಅದು ಬಯಸ್ತಕ್ಕಂಥ ಸುಖ, ಆನಂದ, ನೆಮ್ಮದಿ ಸಿಕ್ಕಿಲ್ಲ. ಮನುಷ್ಯ ಯಾವಾಗಲೂ ಒಂದು ಸ್ವಭಾವ, ಏನಾದರೂ ಬೇಕಾದ ವಸ್ತು ಅಥವಾ ತಾನು ಕಳೆದುಕೊಂಡಂಥ ಒಂದು ವಸ್ತು ಹುಡುಕಾಡುವುದು ಸಹಜ ಸ್ವಭಾವ. ಬೇಕಾದದ್ದನ್ನು ಹುಡುಕ್ತಾನೆ, ಇಲ್ಲಾಂದರೆ ತಾನು ಕಳೆದುಕೊಂಡಂಥ ವಸ್ತುವಾದರೂ ಹುಡುಕ್ತಾನೆ. ಇವೆರಡು ಬಿಟ್ಟು ಬೇರೆ ಏನು ಮಾಡಂಗಿಲ್ಲ. ಅಂತ ಹುಡುಕಾಟದಲ್ಲಿ ಇರುವಂಥ ಮನುಷ್ಯ ಅಂದರೆ ಮನಸ್ಸೇ ಹುಡುಕಾಡ್ತದೆ. ಆ ಮನಸ್ಸಿಗೆ ತಾನು ಹುಡುಕಾಡುವಂಥ ವಸ್ತು ಸಿಕ್ಕಾಗ ಅಥವಾ ತಾನು ಕಳೆದುಕೊಂಡಂಥ ವಸ್ತು ತನಗೆ ಸಿಕ್ಕಾಗ ಮತ್ತೆ ಹುಡುಕ್ತಾನೇನೋನು. ಹುಡುಕಿದ್ರೆ ಅವನಿಗೆ ಹುಚ್ಚ ಅಂತಾರೆ. ಹುಡುಕ್ತಾನಲ್ರಿ ಅಂದ್ರೆ ಇನ್ನೂ ಸಿಕ್ಕಿಲ್ಲ, ಹುಡುಕಕತ್ತೇನ ಅಂತ ಅರ್ಥ. ಹಾಗಾಗಿ ನಮಗೆ ಎಲ್ಲಿ ಆನಂದ ಆದಂದ್ರೆ ಪರಮಾತ್ಮನಲ್ಲಿ ಆನಂದ ಆದವಿನ ನಮ್ಮ ಸ್ವರೂಪದಲ್ಲಿ ಆನಂದ, ಸುಖ, ಶಾಂತಿ, ನೆಮ್ಮದಿ ಆದ. ಆದರೆ ಹುಡುಕೋದೆಲ್ಲದ ಸೂಜಿ ಕಳೆದದ್ದು ಒಂದಲ್ಲಿ, ಹುಡುಕೋದು ಮತ್ತೊಂದಲ್ಲಿ. ಭಾಳ ಸಲ ಹೇಳ್ತೀವಲ್ಲ, ಆ ಮುದುಕಿ ಸೂಜಿ ಎಲ್ಲಿ ಕಳ್ಕೊಂಡಳಂದ್ರೆ ಹಗಲೊತ್ತು ಕೌದಿ ಒಲಿಯುವಾಗ ಸೂಜಿಯನ್ನು ಕಳ್ಕೊಂಡಳ. ಕತ್ತಲಾಯಿತು, ಸೂಜಿ ಹುಡುಕಿ ನೋಡಲು ಸಿಗಲಿಲ್ಲ. ಕತ್ತಲಾಗದ, ಇಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ ಅಂತ ಹೇಳಿ ಹೊರಗಡೆ ಇರ್ತಕ್ಕಂಥ ಮುನ್ಸಿಪಾಲ್ಟಿ ಲೈಟ್ ಇರ್ತಾವಲ್ಲ, ಲೈಟಿನ ಕಂಬದ ಕೆಳಗೆ ಹುಡುಕಕತ್ತಿಲ್ಲ. ನೋಡೋರು ದಾರಿಡ್ದು ಹೋಗೋರು ಪಾಪ ಅಜ್ಜಿ ಏನು ಹುಡುಕಕತ್ತಾಳ, ಏನೋ ಕಳ್ಕೊಂಡಿರ್ಬೋದು ಅಂತ ಒಬ್ಬನ ಹೋದ. ಸ್ವಲ್ಪ ಮುಂದಕ್ಕೆ ಹೋಗಿ ಹಿಂದೆ ತಿರುಗಿ ನೋಡಿದ, ಹುಡುಕ್ತಾ ಇದ್ಲು, ಹೋಗಲ್ ಬಿಡ ಅಂದ. ಸಮೀಪ ಹಿಂದೆ ಅವನು ನೋಡಿದ, ಹುಡುಕಕತ್ತಿಲ್ಲು. ಅವನಿಗೆ ಸ್ವಲ್ಪ ವಿಚಾರ ಬಂತು, ಇಷ್ಟೊತ್ತಿನಲ್ಲಿ ಮುದುಕಿ ಒಬ್ಬಕ್ಕೆ ಬಂದು ಇಲ್ಲಿ ಏನು ಹುಡುಕ್ತಾಳ, ಏನು ಕಳ್ಕೊಂಡಿರ್ಬೋದು ಅಂತ. ಅಜ್ಜಿ, ಅಮ್ಮ ಏನು ಹುಡುಕ್ತಲಮ್ಮ ಅಂತ ಕೇಳಿದ. ಅಪ್ಪ ಏನಿಲ್ಲ, ಸೂಜಿ ಕಡ್ದದ, ಅದಕ್ಕೆ ಹುಡುಕಕತ್ತೀನಿ ಅಂದ್ಲು. ಆವಾಗ ಆತ ವಿಚಾರ ಮಾಡಿದ, ಸಿಕ್ಕಿಲ್ಲ ಅಂದ್ರೆ ನೋಡಮ್ಮ ನೆನಪು ಮಾಡಿಕೋ, ಸೂಜಿ ಎಲ್ಲಿ ಕಳ್ಕೊಂಡಿದ್ದಿ ನೆನಪು ಮಾಡಿಕೊ ಅಂದ. ಆವಾಗ ಮುದುಕಿ ಹೇಳಿದ್ಲು, ಎಲ್ಲಿ ಇಲ್ಲಪ್ಪ, ಹಗಲತ್ತು ಕೌದಿ ಒಲಿತಿದ್ದೆ ಮನೆಯಲ್ಲಿ ಕೌದಿ ಒಲಿಯುವಾಗ ಸೂಜಿ ಕಳೆದದ ಅನ್ಲಕ್ಕೆ. ಅವನಿಂದ, ಏನಮ್ಮ ತಾಯಿ, ಸೂಜಿ ಮನೆಯಲ್ಲಿ ಕಳ್ಕೊಂಡಿದ್ದಿ, ಈ ಬೀದಿಯಲ್ಲಿ ಹುಡುಕಿದ್ರೆ ಸೂಜಿ ಹಂಗೆ ಸಿಗ್ತದ, ಎಲ್ಲಿ ಕಳ್ಕೊಂಡಿದ್ದಿ ಅಲ್ಲೇ ಮತ್ತೊಂದ್ಸಲ ಹುಡುಕು, ಸಿಗ್ತದ. ಸತ್ಯ ಅಲ್ಲ, ಎಲ್ಲಿ ಕಳ್ಕೊಂಡಿವಿ ಆ ವಸ್ತುವನ್ನು ಅಲ್ಲೇ ಹುಡುಕಬೇಕು ವಿನ ಕಳ್ಕೊಂಡದ್ದು ಒಂದಲ್ಲೇ ಹುಡುಕೋದು ಒಂದಲ್ಲೇ. ನಾವ್ಯಾಕೆ ಕಳ್ಕೊಂಡಿವಿ ಅಂದ್ರೆ ಭಗವಂತನಲ್ಲೇ ಆತ್ಮಚಿಂತನೆಯಲ್ಲಿ ಬುದ್ಧಿ ಸ್ಥಿರವಾದಲ್ಲಿ ಮನಸ್ಸಿಗೆ
ವಿವೇಕ ವೈರಾಗ್ಯ ಬಂದಾಗ ಆವಾಗ ಐಚ್ಛಿಕವಾದ ವಿಷಯಾದಿಗಳನ್ನು ತ್ಯಾಗ ಮಾಡಿ ನಿರ್ವಿಷಯವಾದ ತನ್ನ ಸ್ವರೂಪದಲ್ಲಿ ಆನಂದವನ್ನು ಹುಡುಕ್ತಾನೆ. ಅವನು ಮನುಷ್ಯ. ಮತ್ತೆ ಇಲ್ಲಿ ಯಾಕೆ ಹುಡುಕ್ಬೇಕ್ರಿ ಅಂದ್ರೆ ನಮ್ಮ ಒಳಗೆ ಕಳ್ಕೊಂಡಿವಿ ಆನಂದ. ನಾವು ಹೊರಗಡೆ ಆನಂದ ಇಲ್ಲ, ಹುಡುಕಿದ್ರೆ ಸಿಗಕ್ಕೆ ಎಲ್ಲಿ ಸಿಗ್ತದೆ? ಇದ್ರೆ ಸಿಕ್ಕಿತ್ತ, ಒಳಗೆ ಕಳ್ಕೊಂಡಿವಿ. ಹೆಂಗ್ ಕಳ್ಕೊಂಡಿವಿ ಅಂದ್ರೆ ನಿದ್ದೆಗ ಆನಂದ ಆದಂತ ಬೊಗಳಿದವರು ನಾವೇ, ಹೇಳಿದವರು ನಾವೇ, ಸ್ಥಿರ ಮಾಡಿದವರು ನಾವೇ. ಒಳಗ ಆದ ಆನಂದ ಸ್ಥಿರ ಆಗ್ಯದ, ಅನುಭವ ಆಗ್ಯದ. ಎದ್ದ ಮೇಲೆ ಮತ್ತೆ ಹೊರಗೆ ವಿಷಯಾದಿಗಳಲ್ಲಿ ಹುಡುಕ್ತಾನಲ್ಲ, ಆ ಕಾರಣದಿಂದನೇ ನಮ್ಮ ಮನಸ್ಸು ಬುದ್ಧಿ ಎನ್ನುವುದು ಇಂದ್ರಿಯಗಳ ಸಾಧನೆಯಿಂದ ಹೊರಗೆ ಶಬ್ದ ಸ್ಪರ್ಶ ರೂಪಾದಿಗಳಲ್ಲಿ ಹುಡುಕಕತ್ತದ. ಅದು ಮತ್ತೆ ಲೌಕಿಕ ಬಂದಾಗ ಅದು ಮಡದಿಯಿಂದ ಆಗಬಹುದು, ಮಕ್ಕಳಿಂದ ಆಗಬಹುದು, ಐಶ್ವರ್ಯದಿಂದ ಆಗಬಹುದು, ಧನ ಕನಕದಿಂದ ಆಗಬಹುದು, ಅಧಿಕಾರದಿಂದ ಆಗಬಹುದು ಅಂತ ಅವನ್ನ ಪಡಿಲಿಕ್ಕೆ ಎಷ್ಟೋ ಜನ್ಮವನ್ನ ಪ್ರಯತ್ನ ಮಾಡಿ ಬಂದ. ಅದಕ್ಕೆ ಮಹಾತ್ಮನಾದ ಕೃಷ್ಣ ಭಗವಂತ ಹೇಳ್ತಾನ, ಎಲ್ಲಿಯವರೆಗೂ ನನ್ನ ಸ್ವರೂಪದಲ್ಲಿ ಅಚಲವಾಗಿ ಸ್ಥಿರವಾಗಿ ನೆಲೆಗೊಳ್ಳುವುದು ಆಗ ನೀನು ಸಮತ್ವ ರೂಪಿ ಯೋಗವನ್ನು ಪಡೆಯುವೆ. ಒಂದ್ಸಲ ನಾವು ಏನನ್ನ ಪಡೆದ ಮೇಲೆ ಅದನ್ನು ಕಳ್ಕೋಬಾರದು, ಅದು ಯೋಗ. ಇಲ್ಲಿ ನಿಜವಾದ ಯೋಗ ಯಾವುದು ಅಂತ ವಿಚಾರ ಮಾಡಿದ್ರೆ, ಇಲ್ಲಿ ಪರಮಾತ್ಮನಲ್ಲಿ ಜೀವಾತ್ಮ ಕೂಡುವುದೇ ಯೋಗ. ಬೇರೆ ಯೋಗಗಳು ಬಹಳ ಅವ. ಪುತ್ರ ಯೋಗ, ಪಿತೃಯೋಗ, ಮಾತೃಯೋಗ, ಬಂಧು ಯೋಗ, ಅನಂತ ಯೋಗ ಅಂದ್ರೆ ಕೂಡುವುದು. ಆದರೆ ಆ ಯೋಗಗಳಲ್ಲಿ ಎಷ್ಟೋ ಸಲ ಕೂಡಿವೆ, ದುಃಖ ಆಗಿಲ್ಲ ನಮಗೆ, ದುಃಖನೇ ಆಗದ, ಮತ್ತೆ ಇನ್ನು ದುಃಖ ಹೆಚ್ಚಾಗ್ತದೆ. ಆದ್ರೆ ಸಮತ್ವ ಯೋಗ ಯಾವುದಂದ್ರೆ, ನಾವು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಸರಿಯಾದ ಸಿದ್ಧಾಂತವನ್ನು ಹಿಡ್ಕೋಬೇಕು. ನಾವು ಅನೇಕ ಸಿದ್ಧಾಂತಗಳಾವ. ಜೀವ ಪರಮ ಯೋಗದ ಇದು ಜೀವ ಪರಮಾತ್ಮನ ಯೋಗ ಅಂದ್ರೆ ಕೂಡುವುದು. ಅಲ್ಲಿ ಒಂದ್ಸಲ ಕೂಡಿದಿಲ್ಲ, ನೀನೇನು ಪಡಿತಿದ್ದೆ ಅಂದ್ರೆ ನನ್ನ ಆನಂದ ನೀ ಪಡಿತಿದ್ದಿ, ನಿನ್ನ ಆನಂದವೇ ನಂದು, ನಂದೇ ನಿಂದು ಅಂತ. ಅರ್ಥಾತ್ ನಾನೇ ನೀನು, ನೀನೇ ನಾನು. ನಾನು ಬೃಹತ್ ಪ್ರಮಾಣದಲ್ಲಿ ಪರಮಾತ್ಮನಾದರೆ ಅಣು ಪ್ರಮಾಣದಲ್ಲಿ ಜೀವಾತ್ಮನಾಗಿದ್ದಿ. ಆ ಒಂದು ವಿಚಾರವನ್ನು ನೀನು ತಿಳಿದುಕೊಂಡಾಗ ಈ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ನೀ ಯಾಕೆ ಚಿಕ್ಕವನಾಗಿದ್ದಂದ್ರೆ ಶರೀರ ದೃಷ್ಟಿಯಿಂದ ಉಪಾಧಿ ಸಣ್ಣದಾದ, ಅದಕ್ಕೆ ಜೀವ ಚಿಕ್ಕವನಾಗ್ಯಾನ. ಪರಮಾತ್ಮನ ಉಪಾಧಿ ಜಗತ್ತಾದ ನೋಡ್ರಿ, ಇಡೀ ಜಗತ್ತೇ ಅವನಿಗೆ ಉಪಾಧಿ. ಅದಕ್ಕಾಗಿ ಪರಮಾತ್ಮ ದೊಡ್ಡವನಾದ. ಯಾವ ದೃಷ್ಟಿಯಿಂದ? ಉಪಾಧಿ ದೃಷ್ಟಿಯಿಂದ ಪರಮಾತ್ಮ ದೊಡ್ಡವನು, ಉಪಾಧಿ ದೃಷ್ಟಿಯಿಂದ ನೀನು ಚಿಕ್ಕವನಾಗಿದ್ದಿ. ಆದರೆ ಬುದ್ಧಿ ಯೋಗದಿಂದ, ಜ್ಞಾನ ಕರ್ಮಗಳ ಸಮತ್ವ ಭಾವದಿಂದ ನಿನ್ನನೇನು ವಿಚಾರ ಮಾಡಿ ನೋಡಿದರೆ ಆ ಪರಮಾತ್ಮ ದೊಡ್ಡವನಲ್ಲ, ನೀನು ಸಣ್ಣವನಲ್ಲ. ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ಇದು ಸಮತ್ವ ಯೋಗ. ಹಾಗಾಗಿ ಇಲ್ಲಿ ಸ್ಥಿತ ಪ್ರಜ್ಞಶ್ಯಕ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಂ ಅಸೀತ್ ಪ್ರಜೇತ ಕಿಂ ಅಂತ ಮುಂದಿನ ಶ್ಲೋಕ. ಈ ಪ್ರಕಾರವಾಗಿ ಭಗವಂತನ ವಚನವನ್ನ ಕೇಳಿ, ಇಷ್ಟೆಲ್ಲ ಹೇಳಿದ್ನಲ್ಲ ಭಗವಂತ, ಅರ್ಜುನ ಭಗವಂತ, ಅರ್ಜುನ ಕೇಳಿದ, ಶ್ರೀಕೃಷ್ಣ ಹೇಳಿದ. ಕೇಳಿದ ಮೇಲೆ ಆವಾಗ ಅರ್ಜುನ ಹೇಳ್ತಾನ ಭಗವಂತನಿಗೆ,
ಏ ಕೇಶವ ಸ್ಥಿತ ಪ್ರಜ್ಞೇಶ ಅಂತೇನು ಹೇಳಿದೆ, ಸಮಾಧಿಯಲ್ಲಿರುವ ಸ್ಥಿತ ಪ್ರಜ್ಞೇಶ. ಸಮಾಧಿಯಲ್ಲಿ ಯಾರಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದಂತ ಸ್ಥಿರ ಬುದ್ಧಿ ಉಳ್ಳವನೇ ಸ್ಥಿತ ಪ್ರಜ್ಞಾವಸ್ಥೆ ಪಡಿತಾನೆ. ಯಾಕಂದ್ರೆ ಪರಮಾತ್ಮನೇ ಸ್ಥಿತ ಪ್ರಜ್ಞಾವನು. ಸ್ಥಿತ ಅಂದ್ರೇನು? ಅಸ್ಥಿತ ಅಂದ್ರೆ ಈ ಜಗತ್ತು ನಾಮರೂಪ. ಸ್ಥಿತ ಅಂದ್ರೇನು? ಅಸ್ಥಿಭಾತಿ ಪ್ರಿಯ ರೂಪ. ಅಂತ ಸಾಕ್ಷಾತ್ಕಾರ ಪಡೆದಂತ ಸ್ಥಿರ ಬುದ್ಧಿ ಉಳ್ಳವನಿಗೆ ಅವನ ಲಕ್ಷಣ ಏನಪ್ಪ, ಹೇಗಿರ್ತಾನ ಅಂತ ಅರ್ಜುನಲ್ಲಿ ಪ್ರಶ್ನೆ ಮಾಡ್ತಾನೆ. ಯಾರಾದ್ರೂ ಅಥವಾ ಯಾರು ಇಲ್ಲೋ ಇದ್ರೆ ಅವರು ಹೇಗಿರುವರು ಅನ್ನುವ ವಿಚಾರವನ್ನಿಟ್ಟುಕೊಂಡು, ಸ್ಥಿತಧಿ ಅಂದ್ರೆ ಸ್ಥಿರ ಬುದ್ಧಿ ಉಳ್ಳವನು, ಕಿಂ ಅಂದ್ರೆ ಅವನು ಹೇಗೆ, ಪ್ರಭಾಷೇತ ಅವನು ಹೇಗೆ ಮಾತನಾಡುತ್ತಾನೆ, ಅವನ ವಿಚಾರಗಳು ಹೇಗಿರುತ್ತವೆ, ಹೇಗೆ ಆಸಿತ್ ಅಂದ್ರೆ ಹೇಗೆ ಕುಳಿತುಕೊಳ್ಳುವನು, ಹೇಗೆ ಮಾತನಾಡುವನು, ಹೇಗೆ ನಡೆಯುವನು, ಹೇಗೆ ನುಡಿಯುವನು, ಮತ್ತೆ ಅವನು ಇನ್ನು ಎಲ್ಲರಿದ್ದಂಗಿರ್ತಾನೋ ಅವನ ವಿಚಾರ ಬೇರೆ ಇರ್ತವ ಅಂತ ಪ್ರಶ್ನೆಯನ್ನಿಟ್ಟುಕೊಂಡು ಅರ್ಜುನಿಗೆ ಹೇಳ್ತಾನೆ, ಏ ಕೇಶವ, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದಂತ ಸ್ಥಿರ ಬುದ್ಧಿಯುಳ್ಳವನ ಲಕ್ಷಣ ಏನು, ಮತ್ತು ಸ್ಥಿರ ಬುದ್ಧಿಯುಳ್ಳವನು ಹೇಗೆ ಮಾತನಾಡುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ. ನಮ್ಮಂಗ ಮಾತಾಡ್ತಾನೋ, ನಮ್ಮಂಗ ಕುಂದಿರ್ತಾನೋ, ನಮ್ಮಂಗ ನಡಿತಾನೋ. ಯಾಕಂದ್ರೆ ನಮ್ಗೆ ಅಸ್ಥಿರ ಬುದ್ಧಿ ಅದ. ನಾವು ನೀರಿನಲ್ಲಿ ಹೆಂಗ ಅಲೆಗಳು ಮುಂದೆ ಹೋಗ್ತಾವ, ಹಿಂದಿಂದ ಬಂದು ಹೊಡಿತದ, ಮತ್ತೆ ಅದನ್ನ ಇನ್ನೊಂದು ಹೊಡಿತದ, ಅದನ್ನ ಇನ್ನೊಂದು ಹೊಡಿತದ. ಹಿಂಗೆ ನಮ್ಮ ಬುದ್ಧಿಗಳು ನಾವು ನಡೆಯೋದು. ಸ್ಥಿರ ಬುದ್ಧಿ ಅಂದ್ರೆ ಶಾಂತಿ ಸಮುದ್ರ ಅಲ್ಲ, ಅಲೆಗಳೇ ಇರಬಾರದು, ತೆರೆಗಳ ಇಲ್ಲದೇನದ ಶಾಂತಿ ಸಮುದ್ರ. ಹಾಗಾಗಿ ಮುಂದೆ ಭಗವಾನ್ ವಾಚ, ಆವಾಗ ಅರ್ಜುನನ ಪ್ರಶ್ನೆಗಳನ್ನ ಕೇಳಿದಂತ ಶ್ರೀಕೃಷ್ಣ ಹೇಳುತ್ತಾನೆ, ಪ್ರಜಹಾತಿ ಯದ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನಿ ಏವ ಆತ್ಮನ ತುಷ್ಟ ಸ್ಥಿತಪ್ರಜ್ಞ ತದ ಉಚ್ಯತೆ. ನೋಡು ಅರ್ಜುನ, ಇವನು ಮನಸ್ಸಿನಲ್ಲಿರುವ ಸಂಪೂರ್ಣ ಆಸೆ ಆಕಾಂಕ್ಷೆಗಳನ್ನ ಪ್ರಜಹಾತಿ ಅಂದ್ರೆ ಸಂಪೂರ್ಣವಾಗಿ, ತ್ಯಜಿಸಿ ಅಂದ್ರೆ ಬಿಟ್ಟಿರುತ್ತಾನೆ. ಏನ್ ಬಿಟ್ಟನ? ಮನಸ್ಸಿನಲ್ಲಿರುವ ಸಂಪೂರ್ಣ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟ. ನೋಡ್ರಿ, ಅವನಿಗೆ ಯಾವ ಆಸೆ ಇಲ್ಲ, ಬೇಕನ್ನೋದಿಲ್ಲ, ಬೇಡ ಅನ್ನೋದಿಲ್ಲ, ಇದು ಪಡಿಬೇಕನ್ನುವುದಿಲ್ಲ. ಹೀಗೆ ಸಂಪೂರ್ಣವಾಗಿ ಬಿಟ್ಟು ಆಗ ಆತ್ಮನಿಂದಲೇ, ಆತ್ಮನಲ್ಲ ಅವನ ಲಕ್ಷಣ ಹಿಂದೆ, ಆತ್ಮನಿಂದಲೇ ಆತ್ಮನಲ್ಲಿ ಸಂತುಷ್ಟನಾಗಿ. ಯಾವಾಗ ಸಂತೋಷ ಆಗ್ದಂತ ಮೊದಲೇ ಹೇಳಿವಲ್ಲ, ತಾಯಿಯನ್ನ ಕಳೆದುಕೊಂಡು ಅಗಲದಂತ ಮಗುವಿಗೆ ದುಃಖದಿಂದ ಗೋಳಾಡ್ತದ, ದುಃಖದಿಂದ ಅಳುತ್ತದ, ದುಃಖದಿಂದ ನಡೀತದ, ಅನಂತ ಕಾರ್ಯವನ್ನು ಮಾಡ್ತದ ಆ ಮಗು. ಅಂಥ ಮಗುವನ್ನು ನೋಡಿದಂಥ ವ್ಯಕ್ತಿಗಳು ಮಗುವನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾದಂಥ ಯಾವುದೇ ವಸ್ತುವನ್ನು ಕೊಟ್ಟರೂ ಕೂಡ ಅದು ಸಮಾಧಾನ ಆಗೋದಿಲ್ಲ. ಅದಕ್ಕೆ ಬೇಕಾದ ಕೊಡಿಸ್ರಿ, ದುಡ್ಡು ಕೊಡ್ರಿ, ಏನು ಉಣಿಸ್ರಿ, ಏನು ತಿನ್ನಿಸ್ರಿ, ಏನೇ ಸಮಾಧಾನ ಮಾಡಿದ್ರು ಕೂಡ ಶಾಂತಿ ಆಗೋದಿಲ್ಲ. ಮತ್ತೆ ಏನು ಇಲ್ಲದೆ ಶಾಂತಿ ಯಾವಾಗ ಆಗ್ತದಂದ್ರೆ, ಕಳೆದು ಹೋದಂಥ ತಾಯಿ ಸಿಕ್ಕಾಗ ಮಗುವಿಗೆ ತಾನಾಗಿ ಶಾಂತಿ ಆಯ್ತು.
ಅಲ್ಲಿ ಯಾವುದನ್ನ ವಸ್ತುವಿನಿಂದ ಆಗಿದೇನು? ಜಿಲೇಬಿಯಿಂದ ಆಗಿಲ್ಲ, ಮಿಠಾಯಿಯಿಂದ ಆಗಿಲ್ಲ, ಮಿರ್ಚಿಯಿಂದ ಆಗಿಲ್ಲ, ಬ್ರೆಡ್ಡಿಂದ ಆಗಿಲ್ಲ, ಬಿಸ್ಕಿಟ್ನಿಂದ ಆಗಿಲ್ಲ ನೋಡ್ರಿ. ಅವುಗಳೆಲ್ಲದರಿಂದ ಆಗಲಾರದ ಆನಂದ ತಾಯಿಯ ಮಡಿಲನ್ನು ಸೇರಿದ ತಕ್ಷಣ ಆನಂದ ಆಯ್ತು ನೋಡ್ರಿ ಮಗುವಿಗೆ. ಅದಕ್ಕೆ ಜೀವಾತ್ಮನಿಗೆ ನಮಗೂ ಕೂಡ ಯಾವಾಗ ಆನಂದ ಆಗ್ತದಂದ್ರೆ, ಐಹಿಕವಾದ ತುಚ್ಛವಾದ ವಿಷಯಾದಿಗಳು ಎಷ್ಟೇ ನಮಗೆ ಪ್ರಾಪ್ತಿಯಾದರೂ ಈ ಮನಸ್ಸಿಗೆ ಸಂತೋಷ ಅನ್ನೋದು, ಆನಂದ ಸುಖ ಅನ್ನೋದು ಆಗೋದೂ ಇಲ್ಲ, ಸಾಧ್ಯನೇ ಇಲ್ಲ. ಯಾವಾಗ ಆಗ್ತದೆ? ನಮ್ಮ ಪರಮಾತ್ಮನ ಕಂಡಾಗ, ತಾಯಿಯನ್ನ ಕಂಡಾಗ ಮಗುವಿಗೆ ಆನಂದ ಆದಂಗೆ ಪರಮಾತ್ಮನ ಅನುಭವ ಆದಾಗ ಇದಕ್ಕೇನಾಗ್ತದೆ? ಆನಂದ ಆಗ್ತದೆ ತನ್ನಷ್ಟಕ್ಕೆ ತಾನೇ. ಅಲ್ಲಿ ಏನನ್ನಾದೇನು ಏನಿಲ್ಲ. ಹಾಗಾಗಿ ಎಲೈ ಪಾರ್ಥ, ಎಲ್ಲಿಯವರೆಗೂ ಯಾವಾಗ ಮನುಷ್ಯನಲ್ಲಿರುವ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಬಿಡುವನು, ಆಗಲೇ ಆತ್ಮನಿಂದಲೇ ಆತ್ಮನಲ್ಲಿ ಸಂತುಷ್ಟನಾಗಿ ಸ್ಥಿರ ಬುದ್ಧಿ ಉಳ್ಳವನೆಂದು ಹೇಳಲ್ಪಡುತ್ತಾನೆ. ಆ ಲಕ್ಷಣವುಳ್ಳಂಥವನು. ಅವನ ಲಕ್ಷಣ ಹೇಳಿದಲ್ಲ, ಎಲ್ಲಿ ಆನಂದ ಪಡಿತಾನೆ ಅವನು? ತನ್ನ ಸ್ವರೂಪದಲ್ಲಿ, ತನ್ನ ಆನಂದದಲ್ಲೇ ತಾನಿರ್ತಾನೆ. ವಿನ ಅನ್ಯರ ಆನಂದ ಬೇಕಾಗಿಲ್ಲ. ಲೋಕದವ್ರಿಗೆ ಏನು ಅನಿಸ್ತದ? ವ್ಯತ್ಯಾಸ ಅನಿಸ್ತದ. ಅವರು ತಮ್ಮ ಸ್ವರೂಪದ ಆನಂದದಲ್ಲಿ ಇರಬೇಕಂತ ಅವ್ರು ಪ್ರಯತ್ನ ಮಾಡ್ತಾರೆ. ಲೋಕದವರ ಪ್ರಯತ್ನ ಏನು? ನಮ್ಮ ಸಮೀಪದಲ್ಲಿ ಅವನ ಆನಂದ ಪಡಬೇಕಂತ ಲೋಕದವರು ಮಾತಿರ್ತಾರೆ. ಹಾಗಾಗಿ ಆವಾಗ ಆ ವ್ಯಕ್ತಿಗಳನ್ನ ಲೋಕದವರು ನೋಡುವ ದೃಷ್ಟಿನೇ ಬೇರೆ ಆಗುತ್ತೆ. ಅವರ ದೃಷ್ಟಿನೇ ಬೇರೆ ಆಗ್ಬಿಡ್ತದೆ. ಅವರ ದೃಷ್ಟಿ ಬೇರೆ ಆದ್ರೂ ಪರವಾಗಿಲ್ಲ, ನೀನೇನು ಸೃಷ್ಟಿ ಮಾಡಿಕೊಂಡಿದ್ದಿಲ್ಲ ತತ್ವ, ಅದನ್ನು ಮಾತ್ರ ಬಿಡಬೇಡ ಅಂತ. ಅದನ್ನ ಬಿಡಬಾರ್ದು, ಅದನ್ನ ಹಚ್ಕೋಬಾರ್ದಂತ. ಹಾಗೆ ದುಃಖೇಶು ಅನುದ್ವಿಗ್ನಮನ ಸುಖೇಶು ವಿಗಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀ ಮುನಿ ಉಚ್ಯತೆ ಅಂತ ಮುಂದಿನ ಶ್ಲೋಕ. ದುಃಖೇಶು, ಪ್ರತಿಯೊಬ್ಬರಿಗೆ ಎರಡು ಹಾಗೆ ಆಗ್ತಾವ. ಮನಸ್ಸಿಗೆ ನೀಡಾಗ ಸುಖ ದುಃಖ ಅಂದ. ಸುಖ ಒಂದು ಸಲ ಆದಾಗ ದುಃಖ ಇರೋದಿಲ್ಲ, ದುಃಖ ಆದಾಗ ಸುಖ ಇಲ್ಲ. ಇವೆರಡು ಆಗೋದು ಯಾವುದಕ್ಕಂದ್ರೆ ಶರೀರದಲ್ಲಿ ವಾಯು ತತ್ವ ಆಕಾಶ ತತ್ವದಿಂದ ಹುಟ್ಟಿದ ಮನಸ್ಸಿಗೆ ಸಂಬಂಧವಿನ ಆತ್ಮನಿಗೆ ಜೀವಾತ್ಮನಿಗೆ ಸಂಬಂಧನೇ ಇಲ್ಲ. ಇವು ನೀನೇನು ಅಂದಾಗ ನಿನಗೆ ಸಂಬಂಧ ಆಗ್ತಾವ? ಇರಲಿ. ಯಾಕಂದ್ರೆ ದುಃಖ ಉಂಟಾದಾಗ ಉದ್ಯೋಗಕ್ಕೊಳಗಾಗ್ತೀವಿ. ದುಃಖ ಆದಾಗ ಏನು ಮಾಡಬೇಕು, ಏನು ಮಾಡಿಕೊಳ್ಳಬೇಕು ಅನ್ನುವುದು ಗೋಚರ ಬುದ್ಧಿಯಲ್ಲಿ ಗೋಚರ ಆಗಲಾರದೆ, ಬುದ್ಧಿ ನಿಶ್ಚಯ ಮಾಡದೆ, ಮನಸ್ಸಿನ ಸಂಶಯದಿಂದ ಅದು ಮಾಡಲೋ ಇದು ಮಾಡಲೋ, ಇದು ಮಾಡಿದ್ರೆ ಚಲೋ ಅದು ಮಾಡಿದ್ರೆ ಚಲೋ ಅಂತಕ್ಕಂಥ ತೊಳಲಾಟದಲ್ಲಿ ಇರುವಂತ ಮನಸ್ಸುಳ್ಳವನು ಸುಖ ಉಂಟಾದಾಗ ಅದರಲ್ಲಿ ಅಭಿಲಾಷೆ ಇಲ್ಲದವನು. ದುಃಖ ಆದಾಗ ಮನಸ್ಸು ಕ್ಷೋಭೆಗೊಳ್ಳುವುದಿಲ್ಲ. ಸುಖ ಆಯ್ತಂದ್ರೆ ಅವನಿಗೆ ಬಹಳ ರಾಗ, ಅಂದ್ರೆ ಅದರ ಪ್ರೇಮನೂ ಅವನಿಗೆ ಆಗೋದಿಲ್ಲ. ಸುಖ ದುಃಖ ಎರಡೂ ಅವನಿಗೆ ಸಮಾನ ಅಂತ. ಯಾರಿಗೆ ಸಮಾನ? ಯಾವ ಈ ಒಂದು ಸ್ಥಿರ ಬುದ್ಧಿ ಉಳ್ಳವನ ಲಕ್ಷಣ ಹೇಗೆ ಅಂತ ಕೇಳಿದಲ್ಲ, ಅವನು ಸುಖಕ್ಕೆ ಅಂಜೋದಿಲ್ಲ, ಕುಗ್ಗುವುದಿಲ್ಲ, ದುಃಖಕ್ಕೆ ಸುಖಕ್ಕೆ ಹಿಗ್ಗೋದಿಲ್ಲ. ಸುಖ ದುಃಖ ಎರಡು ಸಮಾನ. ಹೀಗೆ ಅವನಲ್ಲಿ ಆಸಕ್ತಿ ಇಲ್ಲ. ಯಾಕಂದ್ರೆ ಸುಖನೂ ಅಷ್ಟೇ ದುಃಖನೂ ಅಷ್ಟೇ. ಅಂದ್ರೆ
ದುಃಖದಲ್ಲಿ ಆಸಕ್ತಿ ಇಲ್ಲ, ಸುಖದಲ್ಲಿ ಆಸಕ್ತಿ ಇಲ್ಲ. ನಮ್ಮ ಜಗತ್ತಿನಲ್ಲಿ ಬಹಳಷ್ಟು ವಸ್ತುಗಳಾವ. ನೋಡಿದ ಎಲ್ಲ ವಸ್ತುಗಳಲ್ಲಿ ಆಸಕ್ತಿ ಆಗ್ತದೇನು? ಎಲ್ಲ ವಸ್ತುಗಳು ನಿರಾಸಕ್ತಿ ಆಗ್ತದೇನು? ಕೆಲವು ವಸ್ತುಗಳಲ್ಲಿ ಆಸಕ್ತಿ ಆಗ್ತದೆ, ಕೆಲವು ವಸ್ತುಗಳಲ್ಲಿ ನಿರಾಸಕ್ತಿ ಆಗ್ತದೆ. ಆದರೆ ಇವನಿಗೆ ಯಾವ ವಸ್ತುವಿನಲ್ಲಿ ಆಸಕ್ತಿನಿಲ್ಲ, ನಿರಾಸಕ್ತಿನಿಲ್ಲ. ಅದಕ್ಕಾಗಿ ಪಡೆಯಬೇಕು ಅನ್ನುವ ಇಚ್ಛೆನಿಲ್ಲ, ಬಿಡಬೇಕನ್ನುವ ಛಲನಿಲ್ಲ. ಆಸಕ್ತಿ ಇಲ್ಲ ಅಂದ್ರೆ ಪಡಿಬೇಕಂಬ ಇಚ್ಛೆ ಹಂಗಾಗ್ತದೆ. ಮತ್ತೆ ಪಡದೇ ಇಲ್ಲ ಅಂದ್ರೆ ಬಿಡುವಂತ ಪ್ರಶ್ನೆನಿಲ್ಲ. ತಲೆ ಮೇಲೆ ಗಂಟೆ ಒತ್ತಿ ಅಂದ್ರೆ ಇಳಿಸಿದಾಗ ಆರಾಮಾಗ್ತದೆ. ಗಂಟೆ ಒತ್ತಿಲ್ಲ ಅಂದ್ಮೇಲೆ ಅದು ಯಾವಾಗಲೂ ಮೊದಲು ಹೆಂಗದ ಹಂಗೆ ಅದ. ಭಾರ ಇದ್ದಾಗ ಇಳಿಸೋದೇ ಸುಖ ಆಗ್ತದೆ. ಗಂಟೆ ಇಲ್ಲ ಅಂದ್ಮೇಲೆ ಇಳಿಸೋದು ಪ್ರಯೋಜನ ಇಲ್ಲ ಅಂತ. ಅದೇ ರೀತಿಯಾಗಿ ಅಂಥ ಮುನಿ, ಅವನಿಗೆ ಶಾಸ್ತ್ರಗಳಲ್ಲಿ ಮುನಿ ಅಂತ ಕರೆದಾರ. ಬರೇ ಮನುಷ್ಯರನ್ನೆಲ್ಲ ಮುನಿಗಳು. ಅಂತ ಸ್ಥಿರ ಬುದ್ಧಿ ಒಳಗಂದು ಹೇಳಲ್ಪಡುತ್ತದೆ. ಅವನೇ ನೋಡಪ್ಪ ಲಕ್ಷಣ ಸ್ಥಿರ ಬುದ್ಧಿ ಆದವನಲ್ಲಿ. ಯಾಕಂದ್ರೆ ನಾವೆಲ್ಲ ಸುಖ ಆದಾಗ 2 ದಿನ ಹಿಂದೆ ಹೇಳ್ತಾ ಬಂದಿನಲ್ಲ, ನಾವು ಒಳ್ಳೆಯದೊಂದು ಮನೆ ಕಟ್ಟಿದೇವಂದ್ರೆ ಬಹಳ ಆನಂದ ಪಡ್ತೇವೆ. ಮನೆ ಬಿದ್ದಾಗ ಅಷ್ಟೇ ದುಃಖ ಪಡ್ತೇವೆ. ಮನೆ ಬಿದ್ದಾಗ ದುಃಖ ಪಡ್ತೇವೆ, ಮನೆ ಎದ್ದಾಗ ಆನಂದ ಪಡ್ತೇವಲ್ಲ. ಆಗ ಸಮತ್ವ ಬುದ್ಧಿಯುಳ್ಳವನು ಮನೆ ಕಟ್ತಾನ, ಆನಂದ ಪಡ್ತಾನ. ಬಿದ್ರೆ ಅವನು ಅಳಂಗಿಲ್ಲ ನೋಡು. ಮನೆ ಕಟ್ಟುವಾಗ ಏನಿತ್ತು ಆನಂದ, ಅದೇ ಆನಂದ ಬಿದ್ದಾಗ ನಾವು. ಯಾಕಂದ್ರೆ ಅವನಿಗೆ ಗೊತ್ತದ ಕಟ್ಟಿದ್ದು ಅದು ಬೀಳಬೇಕು ಅಂತ ನೇಮ ಅದ, ಬೀಳುವ ಸಮಯ ಬಂದದ, ಅದು ಬಿದ್ದದ ಅಂತ ಸಮತ್ವ ಬುದ್ಧಿಯಿಂದ ನೋಡ್ತಾನೆ. ಇದೇ ಪ್ರಕಾರವಾಗಿ ತನಗೆ ಆಗುವಂತ ಸುಖ ದುಃಖಗಳು, ನೋವು ನಲಿವೆಗಳನ್ನ ವಿಚಾರ ಮಾಡಿ ಸ್ಥಿರ ಬುದ್ಧಿ ಉಳ್ಳವನು ಅಂತ ಹೇಳಿ ಮುಂದೆ ಯಹ ಸರ್ವತ್ರ ಅನಭಿಸ್ನೇಯ ತತ್ ತತ್ ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠತಾ. ಈ ಶ್ಲೋಕದಲ್ಲಿ ಯಾವ ಪುರುಷನು, ಯಾವ ಜೀವಿ ಮಮತಾ ಆಸಕ್ತಿ ರಹಿತನಾಗಿ, ಅಂದ್ರೇನು, ಎಲ್ಲದರಲ್ಲಿಯೂ ಮಮಕಾರದಲ್ಲಿ ಆಸಕ್ತ ರಹಿತನಾಗಿ, ತತ್ ತತ್ ಆಯಾ ಶುಭ ಹಾಗೂ ಅಶುಭವಾದವುಗಳು, ಒಳ್ಳೆಯದಲ್ಲಿ ಕೆಟ್ಟದ್ದಲ್ಲಿ ಅವುಗಳನ್ನು ಪಡೆದಾಗ ಸಂತೋಷ ಪಡುವುದಿಲ್ಲವೋ, ಅವುಗಳನ್ನು ಬಿಟ್ಟು ಹೋದಾಗ ದ್ವೇಷ ಪಡುವುದಿಲ್ಲವೋ, ಅವನ ಬುದ್ಧಿ ಸ್ಥಿರವಾಗಿದೆ ಅಂತ ತಿಳ್ಕೊ. ಸ್ಥಿರ ಆಗಿದೆ ಅಂತರೋ ಇಲ್ಲ ಅಂತರೋ. ಪಡೆದಾಗ ಅವನು ಮೊದಲು ಪಡೆದಾಗನೇ ಸಂತೋಷ ಪಟ್ಟಿಲ್ಲ, ಮತ್ತೆ ಬಿಟ್ಟು ಹೋದಾಗ ದುಃಖ ಹೆಂಗ್ ಪಡ್ತಾನೆ. ನಾವು ಪಡೆದಾಗ ಸಂತೋಷ ಪಡ್ತೇವೆ, ಕೂಡಿದಾಗ ಅಗಲಿದಾಗ ದುಃಖ ಪಡ್ತೇವೆ. ಇಷ್ಟೇ ಅಸ್ಥಿರ ಬುದ್ಧಿ ಉಳ್ಳವನಿಗೂ ಸ್ಥಿರ ಬುದ್ಧಿ ಉಳ್ಳವನಿಗೆ ವ್ಯತ್ಯಾಸ ಏನಂದ್ರೆ, ಕೃಷ್ಣ ಭಗವಂತ ಅರ್ಜುನ ಹೇಳ್ತಾನ, ಹಾಗಾಗಿ ಯಾವ ಪುರುಷ ಎಲ್ಲದರಲ್ಲೂ ಆಸಕ್ತನಾಗಿ ಆಯಾ ಶುಭ ಅಶುಭವಾದ ವಸ್ತು ವಿಶೇಷಗಳನ್ನು ಪಡೆದಾಗ ಸಂತೋಷ ಪಡುವುದಿಲ್ಲವೋ, ಅವನು ಮುಂದೆ ದುಃಖನೂ ಪಡೋದಿಲ್ಲ. ಸಂತೋಷ ಪಡೋದಿಲ್ಲ ಅಂದ್ರೆ ದುಃಖ ಪಡೋದಿಲ್ಲ ಅಂತ ಅರ್ಥ. ಹೀಗೆ ಯಾಕಂದ್ರೆ ಅವನ ಬುದ್ಧಿ ಸ್ಥಿರವಾಗಿದೆ. ಎಲ್ಲಿ ಸ್ಥಿರವಾಗಿದೆ? ಅದು ಬಿಡಬಾರದು. ಅದು ಭಗವಂತನಲ್ಲಿ, ಪರಮಾತ್ಮನಲ್ಲಿ,
ತನ್ನ ಸ್ವರೂಪದಲ್ಲಿ ಅವನ ಬುದ್ಧಿ ಸ್ಥಿರವಾದ ಕಾರಣ ಅವನಿಗೆ ಯಾವುದು ಇಲ್ಲ ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣ ಭಗವಂತ ಹೇಳ್ತಾ ಮುಂದೆ ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥಭ್ಯೇ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ನೋಡು, ಆಮೆ ತನ್ನ ಅಂಗಗಳನ್ನ ಮುದುರಿಕೊಳ್ಳುವಂತೆ ನಿನ್ನೆನೆ ಹೇಳಿವರು. ಅವನ ಇಂದ್ರಿಯಾದಿಗಳು ಹೇಗಾಗ್ಯವಂದ್ರೆ ನೀರಿನಲ್ಲಿ ಇರುವಂತ ತಾಂಬೇಲು ಆಂಬೆ ತನ್ನ ಇಂದ್ರಿಯಾದಿಗಳ ಮುಖ ಸಹಿತವಾಗಿ ಹೊರಗೆ ಸ್ವಚ್ಛಂದವಾಗಿ ನೀರಿನಲ್ಲಿ ಹೊರಮುಖ ಆಗಿದ್ದಿಲ್ಲ. ಯಾವಾಗ ತನಗೆ ಅಪಾಯ ಆದಂತ ಸಂಜ್ಞೆ ಗೊತ್ತಾದ ಯಾರು ಹೇಳಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ತನ್ನ ಮುಖ ಸಹಿತವಾಗಿ ತನ್ನ ಇಂದ್ರಿಯಾದಿಗಳನ್ನು ಒಳಗೆ ಮಾಡಿಕೊಂಡ್ಬಿಡ್ತದೆ. ಹೊರಗಾಗಿದ್ದಂಥ ಆಮೆಯ ಇಂದ್ರಿಯಾದಿಗಳು ಒಳಮುಖ ತಕ್ಷಣದಲ್ಲಿ ಆತವ. ಏನು ಕಾಲು ಕೈ ಮಡಿಚಿ ತುರುಕಿದಂಗೆ ಅಲ್ಲ, ಇದು ತಕ್ಷಣ ಸರಳ ಹಿಂಗೆ ಹೋಗ್ತಾವ, ಸರಳವಾಗ್ತಾವ. ಅಷ್ಟೇ ಸರಳ ರೀತಿಯಿಂದ ಇವನು ಎಲ್ಲ ಕಡೆಗಳಿಂದಲೂ ಇಂದ್ರಿಯಗಳ ವಿಷಯಗಳಿಂದ ಎಳೆದುಕೊಳ್ಳುವನು. ಎಲ್ಲಿಂದ ಹೇಳ್ಕೊಂಡ? ಆಮೆ ಅಪಾಯ ಆದಂದಾಗ ಇಂದ್ರಿಯಗಳನ್ನು ಎಳ್ಕಂತ. ಅದರಂತೆ ಇವನಿಗೆ ವಿಷಯಾದಿಗಳ ದೋಷವನ್ನು ಕಂಡನು. ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಿಂದ ನೂರಾರು ವಿಷಯಾದಿಗಳು ಏನುಂಟಲ್ಲ, ಈ ವಿಷಯಾದಿಗಳಲ್ಲಿ ಆಸಕ್ತನಾಗಿತ್ತು ಯಾರ್ದು? ಲೌಕಿಕ ಜೀವಿ ಹಣೆಬರ ವಿಷಯಾದಿಗಳಲ್ಲಿ ಆಸಕ್ತಿ. ಪ್ರಪಂಚಕರು ಇದರಲ್ಲಿ ಆಸಕ್ತರಾಗಿವಿ, ವಿಷಯಾದಿಗಳಲ್ಲಿ ಆಸಕ್ತಿ. ಆದರೆ ಪಾರಮಾರ್ಥಗಳು ಎಲ್ಲಿ ಆಸಕ್ತರಾದರು? ನಿರ್ವಿಷಯದ ಕಡೆ ಆಸಕ್ತರಾದರು. ಇವರು ಯಾಕೆ ಆ ವಿಷಯಗಳಲ್ಲಿ ಆಸಕ್ತಿ ಆದರು? ಇವ್ರು ಯಾಕೆ ಈ ಕಡೆ ಬಂದರು ಅಂದ್ರೆ, ಇಂದ್ರಿಯಾದಿಗಳಿಂದ ಅಪಾಯದ ಇಂದ್ರಿಯಾದಿಗಳ ಹಿಡಿದಂಥ ವಸ್ತುಗಳೇನವ ನನಗ ದುಃಖ ಕೊಡ್ತಕ್ಕಂಥವೇ ವಿನಃ ಅಪಾಯವನ್ನು ತದ್ದುಂಡುವೇ ವಿನಃ ಈ ಅಪಾಯದಿಂದ ಪಾರಾಗಬೇಕಾದ್ರೆ ವಿಷಯಾದಿಗಳಿಂದ ಇಂದ್ರಿಯಗಳನ್ನು ಬಿಡಿಸಿ ಒಳಗೆ ಮಾಡ್ಕೋಬೇಕು. ಅಲ್ಲಿ ಆಮೆ ಏನು ಹಿಡಿದಿಲ್ಲ, ತಾನು ಸರಳವಾಗಿ ಹೊರಗೆ ಹಾಕದ, ಸರಳವಾಗಿ ತಗೊಂತದ. ಆದರೆ ಇಲ್ಲಿ ಮನಸ್ಸು ಏನದ, ಇಂದ್ರಿಯಗಳ ಮುಖಾಂತರ ಹೋಗಿ ಒಂದೊಂದು ವಸ್ತುವನ್ನು ಹಿಡ್ಕೊಂಡವ. ಇದು ಸಾಮಾನ್ಯ ಹಾವಂತಿರ್ತಾವ, ಹೆಬ್ಬಾವಂತಿರ್ತಾವ. ಆ ಹಾವು ಏನನ್ನ ನುಂಗಿದಂಥ ಪ್ರಸಂಗದಲ್ಲಿ ಸರಳವಾಗಿ ಆ ವಸ್ತುವನ್ನ ಒಳಗೆ ತೊಳಕಾಗ್ತದೇನು, ಬಿಡ್ಲಿಕ್ಕಾಗ್ತದೇನು? ಇಲ್ಲ. ಯಾಕೆ ಆತಂಕ ಆಯ್ತು? ಹೆಬ್ಬಾವಿಗೆ ಮುಂದಕ್ಕೆ ಹೋಗೋಲ್ತು, ಹಿಂದಕ್ಕೆ ಹೋಗೋಲ್ತು. ತಾನು ಹಿಡಿದಂತ ವಸ್ತುವೇ ತನಗೆ ಅಪಾಯ ಆಯ್ತು ನೋಡೋದಕ್ಕೆ. ತಾನು ಹಿಡಿದ ವಸ್ತುವಿನಿಂದ ತಾನೇ ನಿಶಕ್ತನಾಗಿ ಅದು ಬಿದ್ದೆಲ್ಲ ಒದ್ದಾಡುವಂತ ಪರಿಸ್ಥಿತಿ ಬಂತು. ಯಾವುದರಿಂದ? ಇಂದ್ರಿಯಾದಿಗಳಿಂದಲ್ಲ. ಬಾಯಿ ಇತ್ತಲ್ಲ, ಅದು ಹಿಡಿಲಾರ್ದಾಗ ಆರಾಮಿತ್ತಲ್ಲ, ಹಿಡಿದದ ಬಾಯಿಗೆ ಒಂದು, ಅದು ಬಿಡಬೇಕು ಇಲ್ಲ ನುಂಗಬೇಕು, ಎರಡಕ್ಕೊಂದಾದಾಗ ಮತ್ತೆ ಯಥಾಸ್ಥಿತಿ ಬರ್ತದೆ. ಅದರಂತೆ ಮನಸ್ಸು ಕೂಡ ಏನದ, ಪಂಚ ಜ್ಞಾನೇಂದ್ರಿಯಗಳು ಪಂಚ ವಿಷಯಗಳನ್ನು ಹಿಡ್ಕೊಂಡ್ಬಿಟ್ಟವಾಗಲೇ. ಕಣ್ಣು ರೂಪ ಹಿಡ್ಕೊಂಡಾದ, ಕಿವಿ ಶಬ್ದ ಹಿಡ್ಕೊಂಡಾದ, ಆಮೇಲೆ ನಾಸಿಕ ವಾಸನೆಯನ್ನು ಹಿಡ್ಕೊಂಡಾದ, ನಾಲಿಗೆ ರುಚಿ ಹಿಡ್ಕೊಂಡಾದ, ಮತ್ತೆ ಚರ್ಮ ಸ್ಪರ್ಶವನ್ನು ಹಿಡ್ಕೊಂಡವ. ಅವುಗಳನ್ನು ಬಿಡಿಸಿದ ಮೇಲೆ ಒಳಗಾಗ್ತವೆ ಇಂದ್ರಿಯಾದಿಗಳು. ಅವುಗಳ ಸಹಿತವಾಗಿ ಅಂತರ್ಮುಖ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಹಂಗಾಗಿ ಈ ರೀತಿ ವಿಷಯಗಳಿಂದ ಎಳೆದುಕೊಳ್ಳುವನು
ಆವಾಗ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನ ಬುದ್ಧಿ ಏನಾಗ್ತದ ಸ್ಥಿರ ಆಗದ ಅಂತ ಇಟ್ಕೋ. ಇಲ್ಲಂದ್ರೆ ಅವನು ಅಸ್ಥಿರ. ಆದ್ರೆ ಇಲ್ಲಿ ಮುಖ್ಯವಾದದ್ದು ಏನದ ವಿಷಯ ಅಂದ್ರೆ, ಇಂದ್ರಿಯಗಳನ್ನ ವಿಷಯಾದಿಗಳಿಂದ ಇಂದ್ರಿಯಗಳನ್ನ ಬೇರ್ಪಡಿಸಿದ ಸಾಕು, ಇಂದ್ರಿಯಾದಿಗಳು ಅಂತರ್ಮುಖ ಆದಂಗ. ಜ್ಞಾನಿಗಳಿಗೆ ಎಷ್ಟೋ ಮಂದಿ ಮುನಿಗಳು ಜ್ಞಾನಿಗಳು ಆತ್ಮಜ್ಞಾನಿ ಆಗಿರಲ್ಲ. ಆತ್ಮಜ್ಞಾನ ಮೇಲೆ ಅವ್ರ ಕಣ್ಣು ಹೊರಗಿದ್ದು ಈಗನೂ ಹೊರಗಾವ, ಮೂಗು ಅವಾಗ ಹೊರಗಿದ್ದದ್ದು ಈಗನೂ ಹೊರಗಾದ, ಕಿವಿ ಆವಾಗ ಹೊರಗಿತ್ತು ಈಗನೂ ಹೊರಗಾದ. ಆದ ಇಲ್ಲ, ಅನುಭವ ಅದಲ್ಲ. ಮತ್ತೆ ಅಂತರ್ಮುಖ ಹೆಂಗ್ ಮಾಡ್ಬೇಕಪ್ಪ? ಈ ಶಾಸ್ತ್ರ ಹೇಳ್ತದ ಅಂತರ್ಮುಖ ಮಾಡ. ಅರ್ಥಾತ್ ಇಂದ್ರಿಯಾದಿ ವಿಷಯಾದಿಗಳಿಂದ ಇಂದ್ರಿಯಾದಿಗಳಿಂದ ಬೇರ್ಪಡಿಸುವುದೇ ಅಂತರ್ಮುಖ. ಇಷ್ಟೇ. ಅದಕ್ಕೆ ಬಹುಸುಲಭ ಬ್ರಹ್ಮವಿದ್ಯೆ ಆ ಗುರು ಒಲಿದು ಪೇಳದರೆ ಬ್ರಹ್ಮನಿಗೂ ಅಸಾಧ್ಯ ಅಂದ. ಅರ್ಥ ಮಾಡಬೇಕಲ್ಲ ಇಲ್ಲಿ. ಹಾಗಾಗಿ ಮುಂದೆ ಮಹಾತ್ಮರು ಧ್ಯಾಯತ ವಿಷಯಾನ್ ಪುಂಸ ಸಂಘಾತ್ ತೇಷು ಉಪಜಾಯತೆ ಸಂಘಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧ ಅಭಿಜಾಯತೆ ಎಂದು. ನೋಡು, ವಿಷಯ ಅಂದ್ರೆ ವಿಷಯಗಳು, ವಿಷಯ ಅಂದಲ್ಲ ಐದೇ ತಗೋಬೇಕು. ಆ ವಿಷಯಗಳನ್ನ ಚಿಂತಿಸುತ್ತಿರುವ ಜೀವನಿಗೆ ಆ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ. ಯಾರಿಗೆ ಆಸಕ್ತಿ ಆಗ್ತದ? ಕಳ್ಳನಿಗೆ ಧನದಲ್ಲಿ ಆಸಕ್ತಿ ಆಗ್ತದೆ. ಧನ ಸಂಪಾದನೆ ಮಾಡಿದ್ರೆ ಕಳ್ಳತನ ಮಾಡೋದ್ರಲ್ಲಿ ಆಸಕ್ತಿ ಅವನಿಗೆ. ರೋಗಿಗೆ ಔಷಧದಲ್ಲಿ ಆಸಕ್ತಿ ಆಗ್ತದೆ. ಯಾಕ ರೋಗಿ ಔಷಧದ ಚಿಂತೆ ಮಾಡ್ತಾನೆ, ಕಳ್ಳ ಧನದ ಚಿಂತೆ ಮಾಡ್ತಾನೆ. ಹಾಗಾಗಿ ಇದರಂತೆ ವಿಷಯಗಳನ್ನು ಚಿಂತಿಸುವ ಪುರುಷನಿಗೆ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ, ಆಗ್ತದಿಲ್ಲ? ಮತ್ತು ಆ ಆಸಕ್ತಿಯಿಂದ, ಯಾವ ಆಸಕ್ತಿ ಉಂಟಾಯ್ತಲ್ಲ ಅದರಿಂದ ಆ ವಿಷಯಗಳ ಆಶೆ ಕೂಡ ಹೆಚ್ಚಾಗುತ್ತದೆ. ನಾವೇನ್ ತಿಳ್ಕೊಂಡಿವಿ, ಇದೇನು ಸ್ವಲ್ಪ ಆಶೆ ಮಾಡಿದ್ರೆ ಏನಾಗ್ತದ, ಸ್ವಲ್ಪ ಯಾವಾಗೊಮ್ಮೆ ಚಿಂತನೆ ಮಾಡಿದ್ರೆ ಏನಾಗ್ತದ. ಈಗ ಎಂತವಲ್ಲ, ಕೆಲವು ಮಾಡಬಾರದ ಕಾರ್ಯಗಳಲ್ಲಿ ಏನು ಒಂದ್ಸಲ ಮಾಡಿದ್ರೆ ಏನಾಗ್ತದ, ನಡೆಬೋಗಮ್ ಅಂತ ಕರ್ಕೊಂಡು ಹೋಗ್ತಾರಲ್ಲ ಕೆಲವು ಮಂದಿ. ನಿರಾಸಕ್ತನಾದಂತ ಅವನಿಗೆ ಒಂದೇ ಒಂದು ಕ್ಷಣ ಆಸಕ್ತಿಯಾಗಿ ಸ್ವಲ್ಪ ಮುಂದೆ ಹೋದ್ನಿಲ್ಲ, ನಿನಗೇನಾಯ್ತು ಅಂದ್ರೆ ಎರಡನೇ ದಿನ ಆ ವಿಷಯದ ಆಸಕ್ತಿ ಆತ ಕರೆದೇ ಇದ್ರು ಕೂಡ ನಿನಗಾತ. ಅಂದ್ರೆ ಹೆಚ್ಚಾಯ್ತೆ ಅಂತ ಕಡಿಮೆ ಐತೆ ಅಂತ ಹೆಚ್ಚಿಗೆ ಆಗ್ತದೆ. ಹಾಗಾಗಿ ಆಸೆಗೆ ಈಡೇರಲಿಲ್ಲ ಅಂದ್ರೆ, ನಾವು ಏನು ಆಶೆ ಮಾಡೀವಿ, ಆಶೆ ಮಾಡಿದ ವಸ್ತು ನಮಗೆ ಪ್ರಾಪ್ತಿ ಆಗಲಿಲ್ಲ, ಈಡೇರಲಿಲ್ಲ, ಕೈಗೊಳ್ಳಲಿಲ್ಲ, ಅನಂತ ಶಬ್ದ. ಅವಾಗೇನಾಗ್ತದ ಮುಂದ ಕಾಮಾತ್ ಕ್ರೋಧ. ಆ ಕಾಮ ವಾಸನೆಯಿಂದ ಕ್ರೋಧ ಸೃಷ್ಟಿ ಆಯ್ತು ನೋಡಿ. ಅದರಿಂದ ಮುಂದೆ ಅಭಿಜಾಯತೆ ಅಂದ್ರೆ ಕೋಪ ಹೆಚ್ಚಾಯ್ತು ವಿನಃ ಶಾಂತಿ ಎಲ್ಲೋಯ್ತು. ನಿಮಗೆ ಶಾಂತಿ ಬೇಕಾಗಿದೆಲ್ಲ, ಶಾಂತಿ ಬೇಕಾಗಿತ್ತು, ಸಿಹಿ ಬೇಕಾಗಿತ್ತು ಅಂದ್ರೆ ಕಹಿಯನ್ನ ಮುಟ್ಟಬಾರದು. ಕಹಿ ಅಂದ್ರೆ ವಿಷ. ಸಿಹಿ ಬೇಕಾದವರು ಸಿಹಿನೇ ಮುಟ್ಟಬೇಕು ವಿನ ವಿಷವನ್ನು ಮುಟ್ಟಿದ್ರೆ ಸಿಹಿ ಆಗ್ತದೇನು?
ವಿಷ ಬೇಕಾದವರಿಗೆ ವಿಷವನ್ನೇ ಮುಟ್ಟಬೇಕು ವಿನ ಸಿಹಿ ಮುಟ್ಟಿದ್ರೆ ವಿಷ ಆಗ್ತದೇನು? ಆಗೋದಿಲ್ಲಲ್ಲ. ಅದೇ ಪ್ರಕಾರವಾಗಿ ಇಲ್ಲಿ ಆ ಕೋಪವು ಏನಾಯಿತು ಅಂದ್ರೆ ಉಪಜಾಯತೆ ಅಭಿಜಾಯತೆ ಅಂದ್ರೆ ಮತ್ತಿಷ್ಟು ಕೋಪ ಹೆಚ್ಚಾಗ್ತಾ ನೋಡ್ರಿ. ಒಂದು ಸಣ್ಣ ತಪ್ಪಿನಿಂದ ಎಷ್ಟು ಅಪಾಯಗಳಾಗ್ತವ ಅನ್ನೋ ಮಾತನ್ನ ದೃಷ್ಟಿಯಲ್ಲಿಟ್ಟುಕೊಂಡಂತ ಕೃಷ್ಣ ಪರಮಾತ್ಮ ಅರ್ಜುನರಿಗೆ ಹೇಳ್ತಾ, ಆ ಕ್ರೋಧ ಏನ್ ಮಾಡ್ತದ ಮುಂದ ಅಂದ್ರೆ ಕ್ರೋಧಾತ್ ಭವತಿ ಸಮೂಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ವಿಭ್ರಾಂತ್ ಬುದ್ಧಿನಾಶ ಪ್ರಣಶ್ಯತಿ. ಅದರಿಂದ ಇಷ್ಟೇ ಆಗಲಿಲ್ಲ ಪರಿಣಾಮ. ಮುಂದೆ ಕೇಳು, ಕೋಪದಿಂದ ಅವಿವೇಕ ಅಂದ್ರೆ ಅರ್ಥಾತ್ ಮೂಢತನ. ಕ್ರೋಧ ಭವತಿ ಸಮೂಹ ಅಂದ್ರೆ ಏನು? ಅವಿವೇಕ ಅರ್ಥಾತ್ ಮೂಢತನ. ನಿನ್ನ ಬುದ್ಧಿಯಲ್ಲಿರುವಂತ ವಿವೇಕ ಶೂನ್ಯ ಆಗ್ತದೆ. ಇಲ್ಲಿ ವಿವೇಕ ಬೇಕಲ್ಲ. ವಿವೇಕ ಅಂದ್ರೇನು? ಯಾವುದು ಹೌದು ಯಾವುದು ಅಲ್ಲ, ಯಾವುದಲ್ಲಿ ಸಿಹಿ ಆದ ಯಾವುದಲ್ಲಿ ವಿಷ ಆದ, ಯಾವುದು ಆತ್ಮ ಯಾವುದು ಅನಾತ್ಮ ಅಂತ ನಂತರದಲ್ಲಿ ವಿಚಾರ ಮಾಡೋದು. ಮೊದಲೇ ಆತ್ಮ ಅನಾತ್ಮ ವಿಚಾರ ಮಾಡಕ್ ಬರಂಗಿಲ್ಲ. ಮೊದಲು ಪ್ರಾರಂಭದಲ್ಲಿ ಇವೆಲ್ಲ ಬಂದಿದ್ರೆ ಇಷ್ಟೆಲ್ಲ ಕೇಳೋ ಅವಶ್ಯಕತೆ ಇದ್ದಿಲ್ಲ. ಒಂದೊಂದು ಸಾಧನ ಮಾರ್ಗದಿಂದನೇ ಅಸಾಧ್ಯವಾದ ವಸ್ತುವನ್ನು ಪ್ರಾಪ್ತ ಮಾಡ್ಕೋಬೇಕಾಗ್ಯದ. ಅದಕ್ಕಾಗಿ ಕೋಪದಿಂದ ಅವಿವೇಕ ಅರ್ಥಾತ್ ಮೂಢತನ ಉತ್ಪತ್ತಿ ಆಗುತ್ತದೆ. ಮೂಢತ್ವ ಆಯ್ತು ನೋಡ್ರಿ. ಮೂಢನಿಗೆ ಏನ್ ತಿಳಿತದೆ? ಕಣ್ಣಿಲ್ಲದ ಕುರುಡ, ಇವು ಮೂಢ, ಎರಡು ಒಂದೇ. ಅವನಿಗೆ ಜಗತ್ತು ಕಾಣಲಿಲ್ಲ. ಈ ಅವಿವೇಕಿಗೆ ಹೊರಗನು ಕಾಣಲಿಲ್ಲ, ಒಳಗನು ಕಾಣಲಿಲ್ಲ. ಆ ಕುರುಡನಿಗೆ ಹೊರಗಷ್ಟೇ ಕಾಣಂಗಿಲ್ಲ. ವಿಚಾರ ಮಾಡಿ ನೋಡ್ರಿ ನೀವು. ಕುರುಡರು ಎಷ್ಟು ಹುಷಾರ, ಹೊರಗಷ್ಟೇ ಕಾಣಂಗಿಲ್ಲ, ಒಳಗ. ನಾವೊಂದ್ಸಲ ಬೆಂಗಳೂರಿಂದ ಬರ್ತಿದ್ದೀವಿ, ಟ್ರೈನಲ್ಲಿ ಒಬ್ಬನು ಕೂಡಿದ್ದ. ಲೇತ್ ಮಿಷನ್ನಲ್ಲಿ ವೆಲ್ಡರ್ ವರ್ಕ್ ಮಾಡ್ತಾನಂತ. ಎರಡು ಕಣ್ಣಿಲ್ಲ, ಲೇತ್ ಮಿಷನ್ನಲ್ಲಿ ಹೆಂಗ ಮಿಷನ್ ಆಪರೇಟ್ ಮಾಡ್ತಿದ್ದಾನೋ, ಹೆಂಗ ಕೈ ಹಿಡುತ್ತಿದ್ದಾನೋ, ಹೆಂಗ ತೆಗೆದಿದ್ದಾನೋ, ಬಹಳ ಆಶ್ಚರ್ಯ ಅದು. ಅಂದ್ರೆ ಅರ್ಥ ಮಾಡ್ರಿ, ಹೊರಗೆ ಕಾಣಂಗಿಲ್ಲ ಕುರುಡನಿಗೆ, ಒಳಗೆ ಕಾಣ್ತಾನ. ಆದ್ರೆ ಮೂಢನಿಗೆ ಹೊರಗನು ಕಾಣಂಗಿಲ್ಲ, ಒಳಗನು ಕಾಣಂಗಿಲ್ಲ, ತನ್ನದೇ ಲೋಕ ಅಷ್ಟೇ ಕಾಣ್ತಾನೆ. ಹೊರಗಂದು ಏನಂತ ಗೊತ್ತಿಲ್ಲ, ಒಳಗಂದು ಏನಂತ ಗೊತ್ತಿಲ್ಲ. ತನ್ನ ಬುದ್ಧಿಯಲ್ಲಿ ಏನ್ ತಿಳಿದ ಅದೇ ದೊಡ್ಡದನ್ಬಿಟ್ಟು. ಅದಕ್ಕೆ ಅವರವರಿಗೆ ಒಲಿದದೇ ಬ್ರಹ್ಮ. ಜಗತ್ತಿನಲ್ಲಿ ಅಲ್ಲ ಎಷ್ಟು ಬ್ರಹ್ಮನ ಒಲಿಸಿಕೊಂಡವರು, ಏನೋ ತಿಳಿದವರು. ಹಾಗಾಗಿ ಆ ಅವಿವೇಕದಿಂದ ಏನಾಯ್ತು, ನಮ್ಮಲ್ಲಿ ಸ್ಮರಣ ಶಕ್ತಿ ಕುಂಠಿತವಾಗುತ್ತದೆ. ಸ್ಮರಣ ಅಂದ್ರೆ ನೆನಪು. ನೆನಪಿನ ಶಕ್ತಿನೇ ಕಡಿಮೆ ಅಂತ ಹೋಗ್ತಾನೆ ನೋಡ್ರಿ. ನೆನಪಿನ ಸ್ಮರಣ ಶಕ್ತಿನೇ ಕಡಿಮೆ ಆದ್ಮೇಲೆ ಏನ್ ಮಾಡ್ತದೆ ಅಂತಾನೆ. ಪ್ರಪಂಚನೂ ಮಾಡಕ ಸ್ಮರಣ ಶಕ್ತಿ ಬೇಕು, ಪಾರಮಾರ್ಥ ಮಾಡಕ್ಕೂ ಸ್ಮರಣ ಶಕ್ತಿ ಬೇಕು. ಕೆಟ್ಟದ್ದು ಮಾಡಕ್ಕಾದ್ರೂ ಸ್ಮರಣೆ ಇರಬೇಕು, ಒಳ್ಳೇದ ಮಾಡಬೇಕಾದ್ರೂ ಸ್ಮರಣೆ ಇರಬೇಕಲ್ಲ. ಕೆಟ್ಟದಂತೂ ಬಿಟ್ಟಿದ್ದೆ, ಈಗ ಮುಂದೆ ಒಳ್ಳೇದ ಮಾಡಬೇಕಾಗಿದ್ದೆ ಸ್ಮರಣ ಶಕ್ತಿ ಬೇಕಲ್ಲ, ಜ್ಞಾಪಕ ಶಕ್ತಿ. ಹಾಗಾಗಿ ಆ ಅವಿವೇಕದಿಂದ ಏನು ಅನರ್ಥ ಅಂದ್ರೆ ಮೂಢ ಭಾವನೆ ಉತ್ಪತ್ತಿ ಆಗುತ್ತದೆ. ಮೂಢ, ಆ ಮೂಢ ಭಾವನೆಯಿಂದ ಏನಾಯ್ತು ಅಂದ್ರೆ ನಾಶ ಬುದ್ಧಿ ಅರ್ಥಾತ್ ಜ್ಞಾನ ಶಕ್ತಿ ನಾಶವಾಗುತ್ತದೆ. ಜ್ಞಾನ ಶಕ್ತಿನೇ ನಾಶ ಆದ್ಮೇಲೆ ಇಚ್ಛಾಶಕ್ತಿ ಇಲ್ಲಿ ಬರ್ತದೆ.
ಜ್ಞಾನಶಕ್ತಿ ಆದ ಅಂತ ನೀವು ಇಲ್ಲಿ ಬಂದಿರಲಿಲ್ಲ, ಇಚ್ಛೆ ಮಾಡಿ. ಅದರಿಂದ ಆ ಜ್ಞಾನಶಕ್ತಿ ಆದಂತ ಈ ಕ್ರಿಯಾಶಕ್ತಿ ನಡೆದಿಲ್ಲ. ಹೇಳೋದು ಕೇಳೋದು ಕ್ರಿಯಾಶಕ್ತಿ, ಇದು ಕ್ರಿಯೆನೇ. ಅದೇ ಜ್ಞಾನಶಕ್ತಿ ಇದ್ದಿಲ್ಲ ಅಂದ್ರೆ ನೀವು ಇಲ್ಲಿಗೆ ಯಾಕೆ ಬರ್ತದ್ರಿ? ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಬುದ್ಧಿಯು ನಾಶ ಆಯ್ತಂದ್ಮೇಲೆ ಸರ್ವನಾಶ. ಆ ಬುದ್ಧಿಯಲ್ಲಿ ಜ್ಞಾನಶಕ್ತಿ ನಾಶ ಆದ್ರೆ ಇಡೀ ಜೀವನವೇ ನಾಶ. ಎಲ್ಲ ಬಹಳ ಚಲೋ ಅದ. ಬಹಳ ಸಲ ಹೇಳ್ತೀವಲ್ಲ, ಒಬ್ಬ ಹುಡುಗ ಬಹಳ ಚಂದಾನ, ಮನದನ ಚಂದಾದ, ಬಣ್ಣ ಚಂದಾದ, ಅವನ ಶರೀರ ಚಂದಾದ, ಅಂದಾದ, ಬೇಕಾದಂತ ಯೌವನಾದ, ಚಲುವಿಕೆಯಾದ, ಎಲ್ಲ ಆದ್ರೆ ಆ ಪುರುಷನಲ್ಲಿ ಏನಿರಬೇಕು ಸಂಕೇತ ಅದೇ ಇಲ್ಲಂದ್ರೆ, ಪುರುಷನಲ್ಲಿ ಏನಿರ್ಬೇಕಾಯ್ತು ಮೂಲ, ಆ ಮೂಲ ಇಲ್ಲದೆ ಉಳಿದ ಎಲ್ಲವೂ ಬಹಳ ಚಲೋ ಆದ್ರೂ ಕೂಡ ಅದು ವ್ಯರ್ಥ ಅಲ್ಲ. ಅದರಂತೆ ನಮಗೆ ಎಲ್ಲ ಚೊಲಾವ, ಇಂದ್ರಿಯಾದಿಗಳು ಚೊಲಾವ, ಕರ್ಮೇಂದ್ರಿಯ ಚೊಲಾವ, ಮಾಡುವ ಕಾರ್ಯ ಚಲೋ ಅದ, ಎಲ್ಲ ಅದ. ಆದರೆ ಬುದ್ಧಿಯೇ ಚೊಲಿಲ್ಲಂದ್ರೆ ಆತನು ಮುಂದ ಶೇಷನ ಸಾಧನೆಯಲ್ಲಿ ದಾರಿ ತಪ್ಪುವನು. ಮತ್ತೆ ಏನ್ ಮಾಡ್ತದ? ಅಂಥವನು ಆ ಮಟ್ಟಕ್ಕೆ ಹೋಗಿ ಭಗವಂತನ ಸಾನ್ನಿಧ್ಯ, ಭಗವತ್ ಚಿಂತನೆ, ಭಗವಾನ್ ಪ್ರಜ್ಞೆ, ಆ ಪ್ರಜ್ಞೆಯಲ್ಲಿ ಇದ್ದವನು ಕೂಡ ನೀನು ಈಗ ಹಿಂದೆ ಹೇಳಿದಂಥ ಕರ್ಮಗಳಿಂದ ನೀನು ಹಿಮ್ಮುಖವಾದರೆ ಇನ್ನೇನು ಯಾಕೆ ಮಾಡಬೇಕು, ಯಾತಕ್ಕಾಗಿ ಮಾಡಬೇಕು, ಇದರಿಂದ ಆಗುವ ಲಾಭ ಪ್ರಯೋಜನ ಏನಂತ ಅವಿವೇಕ ಬುದ್ಧಿ ಉಂಟಾಗ್ತದೆ. ಅರ್ಜುನ, ಅದಕ್ಕಾಗಿ ವಿವೇಕದಿಂದ ನೋಡು. ಇಲ್ಲಿ ಕರ್ತವ್ಯಗಳನ್ನ ಹೇಗೆ ಮಾಡು ಅಂತ ಹೇಳಿದ ಆ ಪ್ರಕಾರ ನೀನು ಮಾಡುವುದೇ ಯೋಗ್ಯ ಅನ್ನುವ ಭಾವದಿಂದ ಆತನಿಗೆ ಧೈರ್ಯವನ್ನು ತುಂಬುವುದಕ್ಕೋಸ್ಕರವಾಗಿ ಇಷ್ಟು ಮಾತುಗಳನ್ನ ಹೇಳ್ತಾ ಬಂದ್ರು. ಮುಂದೆ ರಾಗ ದ್ವೇಷ ಯುಕ್ತೈಸ್ತು ವಿಷಯಾನ್ ಇಂದ್ರಿಯೈ ಚರನ್ ಆತ್ಮವಿಶ್ಯೇ ವಿಧೇಯ ಆತ್ಮ ಪ್ರಸಾದಂ ಅಧಿಗಚ್ಚತಿ. ನೋಡು, ಅಂತಃಕರಣವನ್ನ ಯಾವಾಗಲೂ ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವ ಪುರುಷ. ಅಂತಃಕರಣ ಬಹಿರಂಗದ ಕರ್ಣಗಳು ಬೇರೆ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ಹೊರಗೆ ಕಾಣ್ತೇವಿಲ್ಲ, ನಮಗ್ ಕಾಣ್ತಾವ, ನಿಮಗ್ ಕಾಣ್ತಾವ. ನಿಮ್ಮ ಕೈಯಾಗ ಏನು ಹಿಡಿದ್ರಂತ ನನಗೆ ಗೊತ್ತಾಗ್ತದ, ನನ್ನ ಕೈಯಾಗ ಏನಂತ ನಿಮಗೆ ಗೊತ್ತಾಗುತ್ತೆ. ಇವು ಬಹಿರಂಗದವು. ಆದ್ರೆ ಅಂತರಂಗ ಅಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜೀವ. ಇವು ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವ ಪುರುಷನು ರಾಗದ್ವೇಷದಿಂದ ಮುಕ್ತ ಆಗ್ತಾನೆ. ನಾವು ಈ ಕೈಯಲ್ಲಿ ಏನು ಹಿಡಿದಿಲ್ಲ, ಆದ್ರೆ ಮನುಷ್ಯನ ಒಳಗೆ ಎಲ್ಲ ಹಿಡಿದು ನೋಡು. ಮನುಷ್ಯನಾಗ ಹಿಡ್ಕೊಂಡಿವು, ಕೈ ಹಿಡ್ಕೊಂಡಿವು. ಕೈಯಲ್ಲಿ ಹಿಡಿಯುವಂತ ವಸ್ತುಗಳು ಯಾವ ಸ್ಥಿರ ಅಲ್ಲ. ಆಮೇಲೆ ಕೆಲವು ಹಿಡಿಯಕ್ ಬರ್ತದೆ, ಕೆಲವೊಂದು ಹಿಡಿಯಕ್ಕೆ ಹಿಡಿಯಕ್ ಬರ್ತದೆ. ಆದರೆ ಮನುಷ್ಯನಲ್ಲಿ ಹೊರಗಡೆ ಏನೇನು ಹಿಡಿಯಲಿಕ್ಕೆ ಅಸಾಧ್ಯ ಆದ ಎಲ್ಲವೂ ಮನಸ್ಸು ಹಿಡ್ಕಂತ ನೋಡ್ರಿ. ಅಂದ್ರೆ ಮನಸ್ಸು ಎಷ್ಟು ದೊಡ್ಡದಿರ್ಬೋದು. ಕುರುಕ್ಷೇತ್ರ ನಡಿಬೇಕಾಗಿತ್ತಂದ್ರೆ ಕೌರವರು ಸಾಮಾನ್ಯ ರಾಜ್ಯ, ಅಂತ ರಾಜ್ಯವನ್ನು ಕೂಡ ತಮ್ಮ ಆಧೀನದಲ್ಲಿ ಇಟ್ಟುಕೊಂಡ್ರು. ಇಲ್ಲಿ ಕೈ ಹಿಡ್ಕೊಂಡರು, ಹೆಗಲ ಮೇಲೆ ಅದು, ತಲೆ ಮೇಲೆ ಅದು, ಎಲ್ಲಿ ಅದು ಮನುಷ್ಯನ ಒಳಗೆ ಹಿಡಿದ ಅಂತ ಭೂಮಿ ಕೂಡ ಒಳಗೆ ಇಟ್ಕೊಂಡಂದ್ರೆ ಮನಸ್ಸು ಎಷ್ಟು ದೊಡ್ಡದಿರ್ಬೋದು. ಪಂಚಮಹಾಭೂತಗಳಿಂದ ದೊಡ್ಡದಂತರ ಮನಸ್ಸು. ಪಂಚಮಹಾಭೂತಗಳಿಗೆ ಅಳತೆ ಆದ
ಮನಸ್ಸಿಗೆ ಅಳತೆ ಇಲ್ಲ ಅಂತಾರೆ. ಇವೆಷ್ಟು ಎಲ್ಲ ಭೂತಗಳನ್ನ ಒತ್ಕೊಂಡದ ಒಳಗೆ ಹಿಡ್ಕೊಂಡದ ಮನಸ್ಸು ಅಂದ್ರೆ ಬಹಳ ದೊಡ್ಡದಾದ. ಹಾಗಾಗಿ ರಾಗದ್ವೇಷಗಳಿಂದ ಮುಕ್ತನಾಗಿ ತನ್ನ ವಶ ಮಾಡಿಕೊಂಡಿರುವ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಅನುಭವಿಸುತ್ತಾ ವಿಷಯಗಳನ್ನ ಅನುಭವ ಮಾಡ್ತಾನ. ಅಂತಃಕರಣದಲ್ಲಿ ಪ್ರಸನ್ನತೆ, ಶಾಂತನಾಗಿರ್ತಾನೆ ನೋಡ್ರಿ. ಸಮುದ್ರಗ ಅಲೆಗಳ ಎದ್ದು ಗದ್ದಲ ಮಾಡಿವಿಲ್ಲ, ಸಮುದ್ರದಲ್ಲೇ ಹುಟ್ಟ್ಯಾವ ಅಲೆ. ಸಮುದ್ರ ಹೊರಮುಖವಾಗಿ ಗದ್ದಲ ಮಾಡ್ತಾವ. ಮತ್ತೆ ಆ ಸಮುದ್ರದಲ್ಲಿ ಎದ್ದಂತ ಅಲೆಗಳು ಎಲ್ಲಿ ಲಯ ಆಗ್ತಾವ? ಸಮುದ್ರ ಏನ್ ಮಾಡ್ತು ಅಂದ್ರೆ ಅನುಭವಿಸ್ತಿಲ್ಲ ಅಲೆಗಳನ್ನು ಅನುಭವಿಸ್ತು. ಮತ್ತೆ ಅದು ಕ್ರೋಧಕ್ಕೆ ಒಳಗಾಗಿದೆ ಅನ್ನೋ ಶಾಂತ ಆಯ್ತು. ಶಾಂತ ಆಗಿರಲಿಲ್ಲ. ಆ ಪ್ರಕಾರ ಅವನು ಯಾವಾಗಲೂ ಸ್ವಚ್ಛತೆ, ನಿರ್ಮೋಹಿ ಅಂತ. ಸ್ವಚ್ಛತೆ ಅಂದ್ರೆ ಯಾವುದೇ ಮೋಹ ಇಲ್ಲದೆ ನಿರ್ಮೋಹಿಯಾಗಿ ಆತ ಪ್ರಸಾದಂ, ಅಂತಃಕರಣದಲ್ಲಿ ಪ್ರಸನ್ನತೆ, ಅಧಿಗಚ್ಚತೆ ಅಂದ್ರೆ ಅವನು ಪಡೆಯುತ್ತಾನೆ. ಪಡೆದೇನದ ಅಲ್ಲಿ ಹಿಡಿದದನ್ನ ಬಿಟ್ರಾಯ್ತು ಅದೇ ಪಡೆದಂಗಂತ. ಹಿಡಿದದನ್ನ ಬಿಟ್ರೆ ಪಡೆದಂಗದ. ನಾವು ಹೊಸದಾಗಿ ಮೋಕ್ಷವನ್ನ ಅಥವಾ ಆತ್ಮಜ್ಞಾನ ಸ್ವರೂಪ ಸಾಕ್ಷಾತ್ಕಾರವನ್ನ ಪರಮಾತ್ಮನ ಪಡೆದ ಅದೇನು ನಾವು ಪಡಿತೀರೇನು? ಯಾರನ್ನ ಅಪ್ರಾಪ್ಯ ಪ್ರಾಪ್ತಿ ಆದ್ರೆ ಪಡೆಯಕ್ ಬರ್ತದ. ನಮ್ಮಲ್ಲಿ ಇದ್ದಿಲ್ಲ ಅಂದ್ರೆ ಹೊರಗೆ ಅಂಗಡಿಯಾಗಲಿ ರಾಯಚೂರಾಗಲಿ ಇಲ್ಲಿ ಬಂಡೆ ಸರಿ ಕಾಣಲ್ಲ ಇಲ್ಲಿ ಕಲ್ಗೆ ಹೋಗ್ತೀವಿ. ಮನೆ ಸಾಮಾನು ಸರಿ ಕಾಣಲ್ಲ ಅಂದ್ರೆ ಹೈದರಾಬಾದ್ಗೆ ಹೋಗ್ತೀವಿ. ನಾವು ಇಲ್ಲಿದ್ದನ್ನ ಹೊರಗೆ ಎಲ್ಲಿದ್ದಾದ್ರೂ ತಂದು ಆನಂದ ಪಡ್ತೀವಿ. ಆದರೆ ಆತ್ಮಜ್ಞಾನ, ಸ್ವರೂಪ ಜ್ಞಾನ, ಪ್ರಾಪ್ತಿ ನಮ್ಮಲ್ಲಿ ಇದ್ದದ್ದನ್ನೇ ಬಿಟ್ಟು ಇಲ್ಲದನ್ನ ಹಿಡ್ಕೊಂಡಿವಿ. ನಾವು ಇದ್ದದನ್ನ ಬಿಟ್ಟಿವಿ, ಇಲ್ಲದನ್ನ ಹಿಡ್ಕೊಂಡಿವಲ್ಲ. ಏನು ಇದ್ದದನ್ನ ಬಿಡಬೇಕು, ಇಲ್ಲದನ್ನ ಬಿಡಬೇಕು. ಇಲ್ಲದನ್ನ ಏನು ಹಿಡ್ಕೊಂಡಿವಿ ಅದನ್ನ ಬಿಡಬೇಕು. ಪಡ್ಕೊಂಡಾಗಲ್ಲ. ಇರ್ಲಾದ ಶರೀರ, ಜಗತ್ತು, ಧನ, ಕನಕ, ಆಸ್ತಿ, ಲೋಕಗಳೆಲ್ಲ ಹಿಡ್ಕೊಂಡಿವಿ. ಅದಕ್ಕೆ ನಾವು ದುಃಖ ಆಗಿದೆ ನೋಡ್ರಿ. ಅವನಲ್ಲಿ ಬಿಟ್ಬಿಟ್ರೆ ಆಯ್ತು, ತಾನೇ ಆನಂದ ಆಗ್ತದೆ. ನಿಶಬ್ದದಲ್ಲಿ ಶಬ್ದ ಹುಟ್ಟಿದಂಗೆ ಬಹಳ ಸಲ ಹೇಳ್ತೇನೆ ನಾನು. ನಿಶಬ್ದದಲ್ಲಿ ಶಬ್ದ. ಈಗ ಮೈಕೈಲಿ ಮಾತಾಡ್ತೀನಿ, ಶಬ್ದ ಆತದ ನೋಡ್ರಿ. ಒಂದ್ ನಿಮಿಷ ಸುಮ್ಮನಿರು, ಇಲ್ಲೇನದ ನಿಶಬ್ದ. ಮತ್ತೆ ಶಬ್ದದಲ್ಲಿ ನಿಶಬ್ದ ಹುಟ್ಟೋದು, ನಿಶಬ್ದದಲ್ಲಿ ಶಬ್ದ ಹುಟ್ಟೋದು. ನಿಶಬ್ದದಲ್ಲಿ ಶಬ್ದ ಹುಟ್ಟದ ಗದ್ದಲ ಆಗ್ತದೆ. ಅದನ್ನ ಬಿಡು, ಮತ್ತೆ ಗದ್ದಲಿಲ್ಲ. ಅದಂಗೆ ಶಾಂತಿಯಾಗಿರ್ತಕ್ಕಂಥ ಆನಂದ ರೂಪವಾದಂಥ ನಿನ್ನಲ್ಲಿ ವಿಷಯಾದಿಗಳಿಂದ ಗದ್ದಲದ ಅವುಗಳು ಯಾವಾಗ ಶಮನ ಆಗ್ತಾವ, ನಿಲ್ದಿರ್ತಾವ, ಅವಾಗ ಶಾಂತಿ ನಿನ್ನಲ್ಲಿ ತೋರ್ತದ. ಇಲ್ಲ, ಶಾಂತಿ ಇಲ್ಲ ನಿನ್ನಲ್ಲಿ, ಆನಂದ ಸ್ವರೂಪ ನೀನಿದ್ದಿ ಅಂತ ಇಲ್ಲಿ ಹೇಳ್ತಾ ಬರ್ತಾನೆ. ಇಲ್ಲಿ ಸಮಯ ಆಗದ, ನಾಳೆ ದಿನ ವಿಚಾರ ಮಾಡೋಣ ಅಂತ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನ ಮಂಗಲ ಆದ ನಂತರ ಗುರುಪಾದಕ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ, ಆನಂದ ಮಾಡುವೆ ನಾ, ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ, ಆನಂದ ಮಾಡುವೆ ನಾ. ಅಂಗಂಬ ಆಕಾರ ಲಿಂಗಂಬ ಶರೀರವೋ, ಲಿಂಗಂಬ ಆಕಾರ ಲಿಂಗಂಬ ಶರೀರವೋ, ಅಂಗದೊಳಗೆ ಮಹಾಲಿಂಗ ಮೂರುತಿ
ಪೂಜೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಆತಳ ಪಾತಳ ಎಡಬಾಲ ಕೆರೆ ಬಾವಿ ಪಾತಾಳ ಎಡಬಾಲ ಕೆರೆ ಬಾವಿ ಶೀತಳ ತಂದಿನಿ ಶಿವನೇ ಶಿವ ನಿನ್ನ ಪೂಜೆಗೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಅವರ್ಯಾರು ಇವರ್ಯಾರೋ ಎಂಡರ ಮಕ್ಕಳು ಯಾರೋ ಅವರ್ಯಾರೋ ಇವರ್ಯಾರೋ ಎಂಡರು ಮಕ್ಕಳು ಯಾರೋ ಬಂಡಿ ತುಂಬಾ ಭಾಗ್ಯ ಹೋಗಿ ಅಡವಿ ಸೇರಿದ ಮೇಲೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ ಈಶ ಬಸವೇಶನ ಪಾದ ಪೂಜೆಯ ಮಾಡಿ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ